ಕಳೆದ 10-12 ದಿನಗಳಿಂದ ಈ CNG ಮತ್ತು ಪೆಟ್ರೋಲ್ ಇದು ಕೆಲವೊಂದು ಕಡೆ ಸಿಗ್ತಾ ಇದೆ ಅಂತ ಮಾಹಿತಿಗಳು, ಆದರೆ ಡೀಸೆಲ್ ಕೂಡ ಸಂಪೂರ್ಣವಾಗಿ ಎಲ್ಲೂ ಸಿಗ್ತಾ ಇಲ್ಲ ಅಂತ ಹೇಳಿ ಈ ರೈತರು, ಈ ಕೃಷಿ ಯಂತ್ರೋಪಕರಣ ಉಪಯೋಗಿಸುವಂತ ರೈತರು ಬಹಳ ಆತಂಕದಲ್ಲಿದ್ದಾರೆ. ಈ ವಿಷಯವಾಗಿ ಹಾವೇರಿ ಜಿಲ್ಲೆ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ಶ್ರೀನಿವಾಸ್ ಮಾನೆ ಅವರು ನಮ್ಮ ಜೊತೆಗಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ಈಗಾಗಲೇ ಪೆಟ್ರೋಲ್ ಮತ್ತು 12 ದಿನದಿಂದ ಏರಿಕೆ ಆಗ್ತದೆ, ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನಾನು ಈ ಬೆಲೆ ಏರಿಕೆ ಆಗಲಿ ಅಥವಾ ರೂಪಾಯಿ ಕುಸಿತವಾಗಲಿ ಇದೇನು 12 ದಿವಸ ಅಥವಾ 12 ವಾರದ ಸಮಸ್ಯೆ ಅಲ್ಲ. ಇದು 12 ವರ್ಷದಿಂದ ನಮ್ಮ ದೇಶದಲ್ಲಿ ನಡೀತಾನೆ ಇದೆ. ಇದಕ್ಕೆ ಮೂಲ ಕಾರಣ ಕೇಂದ್ರ ಸರ್ಕಾರ, ಮಾನ್ಯ ಪ್ರಧಾನಮಂತ್ರಿಯವರು ವಿದೇಶ ನೀತಿಯಲ್ಲಿ ಎಡವಿದ್ದಾರೆ ಮತ್ತು ಅಲ್ಲಿ ಸರೆಂಡರ್ ಆಗಿದ್ದಾರೆ. ಹಾಗಾಗಿ ಅದರ ಬೆಲೆ ಭಾರತೀಯರು ಇವತ್ತು ಹೊತ್ಕೊಳ್ಬೇಕಾಗಿದೆ. 3 ತಿಂಗಳ ಕೇವಲ ಚುನಾವಣೆಯಲ್ಲಿ ವ್ಯಸ್ತಾಗಿ ಏನೇನು ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಂಡು ಜನರ ಮೇಲೆ ಬೆಲೆ ಏರಿಕೆ ಹೊರೆ ಆಗಬಾರದು ಅನ್ನೋದನ್ನು ನೋಡೋದು ಬಿಟ್ಟು ಸಂಪೂರ್ಣ 24 ಗಂಟೆ ರಾಜಕಾರಣದಲ್ಲಿ ವ್ಯಸ್ತಾಗಿ ಇವತ್ತು ಈ ಥರ ಎಡವಟ್ಟು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಇದನ್ನು ನಾನು ಖಂಡಿಸ್ತೀನಿ. ಇದು ಜನರ ಮೇಲೆ ಹೊರೆ ಆಗ್ತಾ ಇದೆ. ತಕ್ಷಣ ಮಾನ್ಯ ಪ್ರಧಾನಮಂತ್ರಿಯವರು, ಕೇಂದ್ರ ಸರ್ಕಾರ ಇದರ ಬಗ್ಗೆ ಗಂಭೀರ ಚಿಂತನೆ ಮಾಡಿ ಬೆಲೆಯನ್ನು ಇಳಿಸಿ ಜನರ ಹೊರೆಯನ್ನು ತಗ್ಗಿಸ್ಬೇಕಂತ ತಮ್ಮ ಮೂಲಕ ಅವರಿಗೆ ಒತ್ತಾಯ ಮಾಡ್ತೀನಿ. ಈಗ ರಾಜಕಾರಣ ಬಗ್ಗೆ ಕೇಳೋದಾದ್ರೆ ಸರ್, ಈಗ ನೀವು ದಿಲ್ಲಿ ಪ್ರವಾಸ ಹೋಗಿ ಬಂದಿದ್ದೀರಾ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಮಾತನ್ನು ಕೇಳಿ ಬರ್ತಾ ಇದೆ. ಯುವ ಕಾಂಗ್ರೆಸ್ ಸಂಘಟನೆ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡದಂಥವ್ರು. ಪ್ರತಿ ಬಾರಿ ರಾಜ್ಯಗಳ ಚುನಾವಣೆ ಆದ ನಂತರ, ಫಲಿತಾಂಶ ಬಂದ ನಂತರ ಮುಖಂಡರನ್ನು ಭೇಟಿ ಆಗ್ತಕ್ಕಂಥದ್ದು, ಚುನಾವಣೆ ಜಯಶಾಲಿ ಆಗಿದ್ದಕ್ಕೆ ಅಭಿನಂದಿಸ್ತಕ್ಕಂಥದ್ದು ಇದು ಮುಂಚೆಯಿಂದನೂ ನಾವು ಮಾಡ್ತಾ ಇದ್ದೀವಿ. ಕೇರಳದಲ್ಲಿ ಭಾರಿ ಭರ್ಜರಿ ಜಯ ನಮ್ಮ ಪಕ್ಷ ಪಡೆದುಕೊಂಡಿದ್ದರಿಂದ ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆದಂಥ ವೇಣುಗೋಪಾಲ್ ಸಾಹೇಬರ ಒಂದು ಶ್ರಮ ಇವತ್ತು ಕೇರಳ ಒಂದು ಫಲಿತಾಂಶದಲ್ಲಿ ಇದ್ದಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾವು ಹೋಗಿದ್ವಿ. ಯಾವುದೇ ರೀತಿ ಸಂಪುಟ ಪುನರಾಚನೆ ಆಗಲಿ ಅಥವಾ ರಾಜಕಾರಣದ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗಿದ್ದಿಲ್ಲ. ಮತ್ತು ಸಚಿವ ಸಂಪುಟದ ವಿಸ್ತರಣೆ ಆಗಬೇಕಂತಕ್ಕಂಥ ಒತ್ತಾಯ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಮೇಲೆ ಮಾಡ್ತಾನೆ ಇದ್ದೀವಿ. 2.5 ವರ್ಷ ಆದಮೇಲೆ ಆಗಬೇಕಾಗಿತ್ತು. 5 ರಾಜ್ಯಗಳ ಚುನಾವಣೆಯಿಂದ ಇದು ವಿಳಂಬ ಆಗಿದೆ. ನಾವು ಅವರಿಬ್ಬರಿಗೆ ಇವತ್ತು ಮತ್ತೆ ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಅತಿ ಶೀಘ್ರದಲ್ಲಿ ಮಾಡಿ ನಮ್ಮ ಹಾವೇರಿ ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥ ಒತ್ತಾಯ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.